ಗುಡ್ ಆಫ್ಟರ್ನೂನ್ ಸ್ನೇಹಿತರೆ. ಈಗ ಮಧ್ಯಾಹ್ನ ಆಗಿದೆ. ಸಾನುಗೆ ನಾನು ಸ್ಕೂಲಿಂದ ಕರ್ಕೊಂಡು ಬಂದಿದ್ದೀನಿ. ಈಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಪ್ರೀವಿಯಸ್ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ನಾನು ಈಗ ನ್ಯೂ ರುಟೀನ್ ಶುರುವಾಗಿದೆ. ಸಾನು ಎಕ್ಸಾಮ್ ಈಗ ರೆಗ್ಯುಲರ್ ಆಗಿ ಡೈಲಿ ಬೇಸಿಸ್ ಮೇಲೆ ಇರುತ್ತೆ. ಅದಕ್ಕೆ ಅವಳಿಗೆ ಹಾಫ್ ಡೇ ಇರುತ್ತೆ. ಹಲೋ, ಹೋಗಿ ಮಲ್ಕೋ. ಸರಿ, ಹೋಗಿ ಮಲ್ಕೋ. ನನ್ನ ಹೊಸ ರುಟೀನ್ ಈಗ ಚೇಂಜ್ ಆಗಿದೆ. ಸ್ವಲ್ಪ ದಿನಕ್ಕೋಸ್ಕರ ಮಾತ್ರನೇ ಅದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ನನಗೆ 2 ದಿನ ತೊಗೊಂಡೆ ನಾನು. ಅಂದರೆ ಸಡನ್ನಾಗಿ ನಾನು ಟೈಮಿಂಗ್ಸ್ ಚೇಂಜ್ ಮಾಡಬೇಕು ಅಂದರೆ ಆಗಲಿಲ್ಲ. ಒಂದು ಫಸ್ಟ್ ಡೇ ಅಂತೂ ನಾನು ತಿಂಡಿನೇ ಮಾಡಿರಲಿಲ್ಲ. ಇನ್ನು ಹಾಗೆ ಹೋಗಿದ್ದೆ ಕರ್ಕೊಂಡು ಬರೋದಕ್ಕೆ. ಸಾನುಗೆ ಬಂದ ಮೇಲೆ ತಿಂಡಿ ಮಾಡಿದ್ದೆ. ಸೊ ಈಗ ಸ್ವಲ್ಪ ಅಡ್ಜಸ್ಟ್ ಆಗ್ತಾಯಿದೆ. ಸೊ ಇವತ್ತು ನಾನು ಅಡುಗೆಗೆ ಏನೂ ರೆಡಿ ಮಾಡಿರಲಿಲ್ಲ. ಬಂದಮೇಲೆ ಮಾಡೋಣ ಅಂತ ಹೇಳಿಬಿಟ್ಟು ಸೊ ತಿಂಡಿ ಮಾಡಿ ತಕ್ಷಣವೇ ಹೋಗಿ ಕರ್ಕೊಂಡು ಬಂದು ಈಗ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ನೋಡಿದ್ರಿ, ಅಡುಗೆಗೆ ಇವತ್ತು ಬೀನ್ಸ್ ಬೇಳೆ ಸಾಂಬಾರು. ಈಗ ಸಾನುಗೆ ಬಂದ ತಕ್ಷಣವೇ ಓದೋದಕ್ಕೆ ಹೇಳಿದ್ನ. 1 ಗಂಟೆಗೇನೋ ಓದೋದಕ್ಕೆ ಶುರು ಮಾಡಿದ್ಲು. ಈಗ ಅವಳಿಗೆ ನಿದ್ದೆ ಬರುತ್ತೆ. ನಿದ್ದೆ ಬರುತ್ತೆ ಅಂದರೆ ಬುಕ್ ಹಿಡ್ಕೊಂಡ್ರೆ ಯಾರಿಗೆ ಆದರೂ ನಿದ್ದೆ ಬರುತ್ತೆ. ನನಗೇನೆ ಅವಳಿಗೆ ಕೇಳ್ತಾ ಇರ್ತೀನಿ ಕ್ವೆಶನ್ಸು ಅಂತ ಇರ್ತೀನಿ. ಒಂಥರ ಏನೋ ಒಂಥರ ನಿದ್ದೆ ಮಾಡಬೇಕು ಅಂತ ಅನ್ನಿಸ್ಬಿಡುತ್ತೆ. ಅವಳು ಯೂಶಲಿ ಮಧ್ಯಾಹ್ನದ ಮಲಗೋದಿಲ್ಲ, ರಜಾ ಇದ್ದಾಗಲೂ ಮಲಗೋದಿಲ್ಲ. ಆದರೆ ಈಗ ಓದ್ತಾನೆ ಇರ್ತಾಳಲ್ವ ಕಂಟಿನ್ಯೂಸ್ ಆಗಿ, ಏನೋ ಒಂಥರ ಟಯರ್ಡ್ನೆಸ್ ಅನಿಸುತ್ತೆ ಅವಳಿಗೆ. ಸರಿ ಮಲ್ಕೊಳ್ತೀನಿ ಅಂದರು. ಇಲ್ಲ ಬೇಡ, ನೀನು ಅರ್ಧ ಮುಗಿಸ್ಬಿಟ್ಟು ಆಮೇಲೆ ಬೇಕಿದ್ರೆ ಮಲ್ಗು ಅಂತೆ. 1 ಚಾಪ್ಟರ್ ಮುಗಿಸಿದ್ಲಂತೆ. ಈಗ ಮಲ್ಕೋ ಅಂತ ಹೇಳಿದೆ. ಈಗ ನಾನು ಬೇಳೆ ಇಟ್ಟಿದ್ದೀನಿ. ಅದು ಬೇಳೆ ಬೆಂದ ತಕ್ಷಣವೇ ಮತ್ತು ನಾನು ಬೀನ್ಸ್ನೆಲ್ಲನೂ ಬಿಡಿಸ್ಕೊಂಡು ಸಾಂಬಾರು ಮಾಡಿಬಿಡ್ತೀನಿ. ಆಮೇಲೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಸ್ನೇಹಿತರೆ. ಇವತ್ತು ತಿಂಡಿಗೆ ಮಸಾಲೆ ದೋಸೆ ಮಾಡಿದ್ದೆ. ಅದಕ್ಕೆ ರೆಡ್ ಚಟ್ನಿ ಮಾಡ್ತಾರಲ್ವ, ಅದನ್ನು ಮಾಡ್ತಾ ಇದ್ದೀನಿ. ಬನ್ನಿ ನಿಮಗೂ ತೋರಿಸ್ತೀನಿ. ಇದಕ್ಕೆ ಹುಳಿಗೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆ ಬ್ಯಾಡಗಿ ಮೆಣಸಿನ್ಕಾಯಿ ನೆನೆಸಿದ್ದೆ. ನೆನ್ನೆ ರಾತ್ರಿನೇ ನೆನೆಸಿ ಇಟ್ಬಿಟ್ಟಿದ್ದೆ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡಿ ಇಟ್ಕೊಳ್ಬೋದು. ಬಟ್ ನಮ್ಮಲ್ಲಿ ತುಂಬಾ ಕಡಿಮೆ ಅಲ್ವಾ, ಅದಕ್ಕೆ ಮಿನಿಮಮ್ ಒಂದು 8ರಿಂದ 10 ಆದರೂ ಆಗಬೇಕು. ಇಲ್ಲಾಂದರೆ ಗ್ರೈಂಡೇ ಆಗೋದಿಲ್ಲ ಪ್ರಾಪರಾಗಿ. ಅದಕ್ಕೆ ಆದಷ್ಟು ಗಟ್ಟಿ ಮಾಡ್ಕೊಳ್ಬೇಕು ಮಿಕ್ಸಿ. ಆದರೆ ಇದಕ್ಕೆ ನೀರು ಹಾಕಿದ್ರೇ ಅದು ನುಣ್ಣಗಾಗೋದು. ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿದೆ ಅಲ್ವಾ, ಅದಕ್ಕೆ ಅದೇ ನೀರನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು, ಬೆಳ್ಳುಳ್ಳಿ, ಜೀರಿಗೆ 1 ಸ್ಪೂನು, ಇಷ್ಟನ್ನು ರುಬ್ಕೊಂಡಿದ್ದೀನಿ. ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ದೋಸೆಗೆ ಆ್ಯಕ್ಚುಲಿ ನಾನೀಗ ಯಾಕೆ ಅರ್ಜೆಂಟಾಗಿ ಅದು ಚಟ್ನಿ ಮಾಡಿದ್ದು ಅಂದರೆ, ಇದು ದೋಸಾ ಬ್ಯಾಟರ್, ಅಂದರೆ ಇಡ್ಲಿ ದೋಸಾ ಬ್ಯಾಟರ್ ಅಂತ ನಿಮಗೆ ಏನು ರೆಡಿ ಸಿಗುತ್ತಲ್ವಾ, ಅದು ಇಡ್ಲಿನೂ ಮಾಡ್ಬೋದು ದೋಸೆನೂ ಮಾಡ್ಬೋದು ಅಂತಾರೆ. ಬಟ್ ನನಗೆ ಇಡ್ಲಿ ಚೆನ್ನಾಗಿ ಬರುತ್ತೆ, ಬಟ್ ದೋಸೆಗೆ ಫ್ಲೇವರ್ ಇಡ್ಲಿ ಫ್ಲೇವರೇ ಬರುತ್ತೆ. ಅದಕ್ಕೆ ನನಗೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಈ ಚಟ್ನಿ ಮಾಡಿರೋದು. ಅಟ್ಲೀಸ್ಟ್ ಈ ಚಟ್ನಿ ಹಾಕಿದಾಗ ಸ್ವಲ್ಪ ಫ್ಲೇವರ್ ಚೇಂಜ್ ಆಗುತ್ತೆ ಅಂತ ಹೇಳಿಬಿಟ್ಟು. ಇದು ಅಕ್ಷಯಕಲ್ಪದು ಆರ್ಗ್ಯಾನಿಕ್ ಅಂತ ತೊಗೊಂಡಿದ್ದೆ ನಾನು. ಏನಾದರೂ ಡಿಫ್ರೆನ್ಸ್ ಇರುತ್ತಾ ನೋಡೋಣ ಅಂಥೇಳಿ. ಫ್ಲೇವರಲ್ಲಿ ಡಿಫ್ರೆನ್ಸ್ ಇರಲಿಲ್ಲ, ಬಟ್ ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಆರ್ಗ್ಯಾನಿಕ್. ಮಂದ ಸೆಟ್ ದೋಸೆ ಥರ ಹಾಕಿದ್ರಂತೂ ಸೇಮ್ ಇಡ್ಲಿ ಫ್ಲೇವರೇ ಬರುತ್ತೆ. ಅದಕ್ಕೆ ಸ್ವಲ್ಪ ತೆಳ್ಳಗೆ ಪೇಪರ್ ದೋಸೆ ಥರ ಹಾಕಿ ಮಸಾಲೆ ದೋಸೆಗೆ ಹಚ್ಚೋ ಥರ ಚಟ್ನಿ ಹಚ್ಚಿಬಿಟ್ಟು ತಿನ್ನೋಣ ಅಂತ ಇವತ್ತು ಅರ್ಜೆಂಟಾಗಿ ಮಾಡಿದ್ದು ನಾನು. ಆಮೇಲೆ ನಾವು ಮನೇಲಿ ಮಾಡಬೇಕಾದ್ರೆ ಎಣ್ಣೆನ ಕಡಿಮೆ ಯೂಸ್ ಮಾಡ್ತೀವಿ ಮಸಾಲೆ ದೋಸೆಗೆ. ಅದಕ್ಕೆ ಅದು ಕ್ರಿಸ್ಪ್ ಆ್ಯಂಡ್ ಕಲರ್ ಅಷ್ಟು ಬರೋದಿಲ್ಲ. ಅಂಗಡಿಯಲ್ಲಿ ಹೋಟೆಲಲ್ಲಿ ಹೋದಾಗ ತಿಂತೀವಲ್ವ ಆ ಥರ. ಎಣ್ಣೆ ಹಾಕಿ ನೋಡಿ, ಎಣ್ಣೆ ಅಥವಾ ಬಟರ್ ಅಥವಾ ತುಪ್ಪ, ಆ ಕ್ರಿಸ್ಪು ಬರುತ್ತೆ ಆ್ಯಂಡ್ ಆ ಕಲರ್ ಕೂಡ ಬರುತ್ತೆ. ದೋಸೆ ತವಾ ಲಿಂಕ್ ಕೇಳ್ತಾ ಇದ್ರಿ. ಇದು ಕಾಸ್ಟ್ ಐರನ್ದು ಪ್ರೀ ಸೀಸನ್ಡ್ ತವಾ ನಾನು ತೊಗೊಂಡಿದ್ದು. ಇದ್ರಲ್ಲಿ ಒಂದು ಡ್ರಾಬ್ಯಾಕ್ ಹೇಳಿಬಿಡ್ತೀನಿ. ನಾನ್ ಸ್ಟಿಕ್ಕಲ್ಲೇ ಆದರೆ ಹೀಟ್ ಈವನ್ ಆಗಿ ಎಂಡ್ ತನಕನೂ ಸ್ಪ್ರೆಡ್ ಆಗುತ್ತೆ. ಇದು ನಾನು ತುಂಬ ದೊಡ್ಡದು ತೊಗೊಂಡೆ, ಇರೋದ್ರಲ್ಲಿ ದೊಡ್ಡದು ತೊಗೊಂಡೆ. ಬಟ್ ಹೀಟ್ ಎಡ್ಜಸ್ ತನಕನೂ ಹೋಗೋದಿಲ್ಲ. ಮಧ್ಯ ಆ್ಯಂಡ್ ಮೀಡಿಯಮ್ ಸೈಜ್ ದೋಸೆಗೆ ಚೆನ್ನಾಗಿ ಬರುತ್ತೆ. ಎಂಡ್ ತನಕ ನಾವು ದೊಡ್ಡದಾಗೆ ಹಾಕ್ತೀವಿ ಅಂದರೆ ಅಲ್ಲಿ ತನಕ ಹೀಟ್ ಸಾಕಾಗೋದಿಲ್ಲ. ಆ್ಯಂಡ್ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದಕ್ಕಿಂತ ಸ್ವಲ್ಪ ಚಿಕ್ಕ ತವಾದು ಹಾಕಿರ್ತೀನಿ, ಅದು ಬೆಸ್ಟ್ ಅನಿಸುತ್ತೆ. ಇದು ಪ್ರೈಸ್ ವೈಸ್ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ. ಅದನ್ನು ತಗೊಳ್ಳಿ, ಚೆನ್ನಾಗಿದೆ. ಸ್ನೇಹಿತರೆ, ಈಗ ಅಡುಗೆ ಆಯಿತು. ಕ್ವೆಶನ್ಸ್ ಕೇಳ್ತಾ ಇದ್ದೀನಿ. ಸಣ್ಣ ಹೋಗಿ ಮಲ್ಕೋ ಅಂದೆ, ಅವಳು ಮಲಗಲಿಲ್ಲ. ಸ್ಟಾರ್ಟಿಂಗ್ ಬಂದ ತಕ್ಷಣವೇ ಮಲಗ್ತೀನಿ ಅಂದ್ಲ. ನಾನು ಇಷ್ಟು ಬೇಗ ಆಯ್ತಕ್ಕೆ ಮೊದಲು ಓದ್ಬಿಟ್ಟು 1 ಚಾಪ್ಟರ್ ಆದರೂ ಮುಗಿಸು ಅಂದಿದ್ದೆ. ಅದು ಮುಗಿಸೋ ತನಕ ನಿದ್ದೆ ಹೊರಟೋಯ್ತಂತೆ. ಪಾಪ ಮಲಗಲಿಲ್ಲ. ಈಗ ನಾನು ಓದ್ಕೊ ಅಂತ ಕೂತ್ಕೊಂಡ್ರೆ ನಿದ್ದೆ ಬಂದ್ಬಿಡುತ್ತೆ. What do you mean by the template?
ನಾ ಟೆಂಪ್ಲೇಟ್ ಎಲ್ಲಿ ನೀನು ಆನ್ಸರ್ ಹೇಳಿಲ್ಲ, ಎಲ್ಲೇ ಇದೆ ನೀನು ಥರ್ಡ್ ಒನ್ ನೋಡಿ. A template is a pattern or a blueprint of a slide. ಇನ್ನೇನು ಎಕ್ಸಾಮ್ ಆದಮೇಲೆ ಸಾನಿಗೆ ರಜಾನೆ, ಕ್ಲಾಸ್ ಪಾರ್ಟಿ ಮಾಡಬೇಕಂತೆ. ಕ್ಲಾಸ್ ಪಾರ್ಟಿಗೆ ಏನಾದರೂ ಹೇಳಿದ್ರಾ? ಸೊ ಇವ್ರಿಗೆ PTM ಡೇಟು ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ. ಅವತ್ತಿನ ದಿನಾನೇ ಬುಕ್ಸ್ ಎಲ್ಲನೂ ಡಿಸ್ಟ್ರಿಬ್ಯೂಷನ್ ಇರುತ್ತೆ, ಕನ್ಫರ್ಮೇಷನ್ ತೊಗೊಳ್ತಾರೆ ಅವತ್ತು. ಯು ಆರ್ ಕಂಟಿನ್ಯೂಯಿಂಗ್ ಹಿಯರ್ ಇನ್ ದಿಸ್ ಸ್ಕೂಲ್ ಅಂತ ಹೇಳ್ಬಿಟ್ಟು. ಸಾನುದು ಸ್ಕೂಲ್ ಬ್ರೋಚರ್ ತೋರಿಸಿದ್ದೆ ನೋಡಿ, ಸಾನು ಅದರಲ್ಲಿದ್ದಾಳೆ ಅಂದ್ಬಿಟ್ಟು. ಅದರಲ್ಲಿ ಒಂದು ಕಮೆಂಟ್ ಇತ್ತು, ಏನು ಅಂದರೆ NPSಗೆ ನಾವು ಸೇರಿಸ್ಬೇಕು ಅಂತಿದ್ವಿ, ಅಲ್ಲಿ ಸೀಟ್ ಖಾಲಿ ಇದೆಯಾ ಅಂತ ಕೇಳಿದ್ರು. ಆ್ಯಕ್ಚುಲಿ ಸ್ನೇಹಿತರೆ, NPSಲ್ಲಿ ನಿಮಗೆ ಸಿಗೋದು ಕಷ್ಟ, ಅದು ತುಂಬ ರೆಕಮೆಂಡೇಶನ್ಸ್ ಬೇಕಾಗುತ್ತೆ ಅಲ್ಲಿ ಸೇರಿಸ್ಬೇಕು ಅಂದರೆ. ಸೀಟ್ ಖಾಲಿ ಇದ್ದರೆ ನೀವು ಅಪ್ರೋಚ್ ಆಗಿ ಅವ್ರು ಕೊಡ್ತಾರೆ. ಸೀಟ್ ಖಾಲಿ ಇಲ್ಲ ಅಂದರೆ ನೀವು ಒಂದೊಂದು ಸಾರಿ ಅಂತೂ ರೆಕಮೆಂಡೇಶನ್ ತೊಗೊಂಡೋದ್ರೂ ಸಿಗೋದಿಲ್ಲ. ತುಂಬ ಹಳೇ ಸ್ಕೂಲ್ಗಳು ಇರುತ್ತೆ ನೋಡಿ, ಲೈಕ್ ಯಶವಂತಪುರಲ್ಲಿದೆ, ರಾಜಾಜಿನಗರಲ್ಲಿದೆ, ಅಲ್ಲೆಲ್ಲ ಸಿಗೋದು ಕಷ್ಟ. ಯಾಕಂದರೆ ಮೊದಲಿಂದನೇ ಮಕ್ಕಳು ಅಲ್ಲಿ ಇರ್ತಾರೆ, ಸೀಟ್ ಖಾಲಿ ಇರೋದಿಲ್ಲ, ಹಾಗಾಗಿ ಅಲ್ಲಿ ಸಿಗೋದು ಕಷ್ಟ. ಬಟ್ ನೀವು ನೋಡ್ತಾ ಇರಿ, ನಿಮ್ಮ ಏರಿಯಾದಲ್ಲಿ ಯಾವುದಾದ್ರೂ ಹೊಸದಾಗಿ ಆಗಿದೆ ಅಂದರೆ, ನಾವು ಹಾಗೆ ಮಾಡಿದ್ದು, ಓಪನ್ ಆದ ತಕ್ಷಣವೇ ನಾವು ಆ ಸ್ಕೂಲ್ಗೆ ಶಿಫ್ಟ್ ಆಗಿದ್ದು. ಯಾಕಂದರೆ ಅದು ಒಂಥರ ಒಳ್ಳೆ ಸ್ಕೂಲ್ ಅಂತ ಮೊದಲಿಂದನೂ ಕೇಳಿದ್ವಲ್ಲ, ಅದಕ್ಕೆ ನಾವು ಅಲ್ಲಿ ಮುಂದೆ ಫ್ಯೂಚರ್ಗೆ ನೋಡೋಣ ಬಿಡ್ರಿ, ಇವಾಗ ಕೋವಿಡ್ ಇದೆ ಬೇಡ ಅಂತ ಹೇಳಿದ್ರು ರಾಜೇಶ್. ಮುಂದೆ ಸಿಗುತ್ತೋ ಇಲ್ವೋ ಕಷ್ಟ ಇದೆ ಅಲ್ಲಿ ಸಿಗೋದಕ್ಕೆ, ಇವಾಗ ಸಿಗ್ತಾ ಇದೆ, ಚೇಂಜ್ ಮಾಡಿಸ್ಬಿಡು. ನಾವಿಲ್ಲೂ ಫೀಸ್ ಕಟ್ಟಿದ್ವಿ, ಅಲ್ಲೂ ಫೀಸ್ ಕಟ್ಟಿದ್ವಿ. ಸ್ನೇಹಿತರೆ, ಈಗ ಅಡುಗೆ ಏನು ಮಾಡೋದಿಲ್ಲ, ಸಾನುಗೆ ಬರೀ ಹಾಲು ಕೊಟ್ಟೆ ಅಷ್ಟೇ. ಈಗ ನಾನು ಕಮೆಂಟ್ ನೋಡ್ತಾ ಇದ್ದೆ, ತುಂಬ ದಿನದಿಂದ ನಾನು ಸಿಲಿಕಾನ್ ಸ್ಪ್ಯಾಚುಲಾ ಬಗ್ಗೆ ಕೇಳ್ತಾ ಇದ್ದೀನಿ, ನೀನು ಹೇಳಲೇ ಇಲ್ಲ ಅಂತ ಹೇಳಿಬಿಟ್ಟು. ಸಿಲಿಕಾನ್ ಸ್ಪ್ಯಾಚುಲಾ ಅಂದರೆ ಈ ಥರ ಬರುತ್ತೆ ನೋಡಿ. ಇದು ಸ್ಟೀಲ್ ಒಳಗಡೆ ಒಂದು ಗಟ್ಟಿ ಒಂದು ರಾಡ್ ಥರ ಇರುತ್ತೆ, ಆ್ಯಂಡ್ ಇಲ್ಲಿ ಫ್ಲೆಕ್ಸಿಬಲ್ ಇರುತ್ತೆ, ಹಿಂದೆ ಮುಂದೆ ಸೈಡ್ಸಲ್ಲಿ ಎಲ್ಲನೂ ಫ್ಲೆಕ್ಸಿಬಲ್ ಇರುತ್ತೆ. ಸೊ ಇದು ಪ್ಲಾಸ್ಟಿಕ್ದು, ಇಲ್ಲಿ ನೋಡ್ಬೋದು ಫುಲ್ ಗಟ್ಟಿ ಇದೆ ಇದು. ಸೊ ಇದು ಪ್ಲಾಸ್ಟಿಕ್ದು, ಇದು ಸಿಲಿಕಾನ್ದು. ಈ ಸಿಲಿಕಾನ್ದು ಯಾಕೆ ಯೂಸ್ ಮಾಡೋದು ಅಂದರೆ, ಬೇಕರ್ಸ್ ಯೂಶಲಿ ಇದನ್ನು ಯೂಸ್ ಮಾಡೋದು. ಯಾಕೆ ಅಂದಾಗ, ನಾವು ಕೇಕ್ ಬ್ಯಾಟರ್ನ ಮಿಕ್ಸ್ ಮಾಡ್ತೀವಲ್ವ, ಮಿಕ್ಸ್ ಮಾಡಿದ್ಮೇಲೆ ಅದನ್ನು ಒಂದು ಟಿನ್ಗೆ ಹಾಕ್ಕೊಳ್ತೀವಿ. ಅಂದರೆ ಮಿಕ್ಸಿಂಗ್ ಬೌಲ್ ಬೇರೆ ಇರುತ್ತೆ, ಬೇಕಿಂಗ್ ಟ್ರೇ ಬೇರೆ ಇರುತ್ತೆ. ಅದಕ್ಕೆ ಹಾಕಬೇಕಾದ್ರೆ ಇದರಲ್ಲಿ ನೀಟಾಗಿ ನಾವು ಎಲ್ಲನೂ ಕ್ಲೀನ್ ಮಾಡ್ಕೊಳ್ಬೋದು, ಅಂದರೆ ಸ್ಕ್ರೇಪ್ ಮಾಡ್ಕೊಳ್ಬೋದು. ನಾವು ಕೈಯಲ್ಲಿ ಮಾಡಿದಾಗ್ಲೂ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಅಷ್ಟು ಚೆನ್ನಾಗಿ ಇದರಲ್ಲಿ ನಾವು ಎಲ್ಲನೂ ಎಳ್ಕೊಳ್ಬೋದು. ನಾನು ನಿಮಗೆ ಸುಮಾರು ಸರಿ ಹೇಳಿದ್ದೀನಿ, ಇದನ್ನು ತುಂಬ ಯೂಸ್ಫುಲ್. ಇದು ಬರೀ ಬೇಕರ್ಸ್ಗೆ ಅಂತಾನೆ ಅಲ್ಲ, ಈಗ ನಾವು ಅಡುಗೆ ಮಾಡ್ತಾ ಇದ್ದೀವಿ ನೋಡಿ, ಇಲ್ಲಿ ತೋರಿಸ್ತೀನಿ ಬನ್ನಿ. ಈ ಸಾಂಬಾರು ಇಲ್ಲೆಲ್ಲನೂ ಮೆತ್ತಿರುತ್ತೆ ಅಲ್ವಾ. ಸೊ ಈ ಥರ ಮಾಡಬೇಕಾದ್ರೆ ಸ್ವಲ್ಪ ಬರುತ್ತೆ, ಸ್ವಲ್ಪ ಅಲ್ಲೇ ಉಳ್ಕೊಳ್ಳುತ್ತೆ. ಆ್ಯಂಡ್ ಈ ಥರ ಮಾಡಿದಾಗ ಸ್ಕ್ರ್ಯಾಚ್ ಕೂಡ ಆಗುತ್ತೆ, ಇದಕ್ಕೆ ಶಬ್ದ ಕೂಡ ಬರುತ್ತೆ ಅಲ್ವಾ. ನೋಡಿ ಎಷ್ಟು ಸಾರಿ ಅದನ್ನು ಕೆರ್ಕೊಳ್ಬೇಕು ನಾವು. ಅದೇ ಈ ಸ್ಪ್ಯಾಚುಲಾ ಯೂಸ್ ಮಾಡಿದ್ರೆ ಚೂರು ಸೌಂಡ್ ಬರೋದಿಲ್ಲ, ಸ್ಕ್ರ್ಯಾಚ್ ಕೂಡ ಆಗೋದಿಲ್ಲ. ನೋಡಿ ಒಂದೇ ಸಾರಿಗೆ ಎಷ್ಟು ಚೆನ್ನಾಗಿ ನಾವು ಇದನ್ನೆಲ್ಲನೂ ಎಳ್ಕೊಳ್ಬೋದು ಅಂತ. ಇದನ್ನು ಹೀಗೆ ಮಾಡಿದ್ರೆ ಇದು ಬೆಂಡ್ ಆಗುತ್ತಲ್ವಾ, ಒಂದೇ ಸಾರಿಗೆ ಬಂದ್ಬಿಡುತ್ತೆ. ಸೊ ಗೊತ್ತಾಯ್ತಲ್ಲ ಡಿಫ್ರೆನ್ಸು, ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಸ್ಟೀಲ್ ಸ್ಪ್ಯಾಚುಲಾಲಿ ಈ ಥರ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಈ ಥರ ನಾವು ಹೊಸ ಪಾತ್ರೆಯಲ್ಲಿ ಸ್ಕ್ರ್ಯಾಚ್ ಆಗಬಾರ್ದು, ನಾವು ಕುಕ್ ಮಾಡಬೇಕಾದ್ರೆ ಸೌಂಡ್ ಬರಬಾರ್ದು, ಎಲ್ಲನೂ ನೀಟಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೇಕು ಅಂದರೆ ಈ ಥರ ಸ್ಪ್ಯಾಚುಲಾಸ್ ಯೂಸ್ ಮಾಡಬೇಕು. ಇದು ಸೇಫಾಗಿ ಯೂಸ್ ಮಾಡೋದು. ಈ ಥರದ್ದು ನಾವು ಬೇಕಿಂಗ್ ಟ್ರೇಸ್ ಕೂಡ ಬರುತ್ತೆ, ಚಾಕ್ಲೇಟ್ ಮೌಲ್ಸ್ ಬರುತ್ತೆ, ನನ್ನ ಹತ್ರ ಕೂಡ ಇದೆ.
ಇಲ್ಲಿ ನೋಡಿ, ನಾನು ಕೇಕ್ ಬೇಕ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಇದನ್ನ ತಗೊಂಡಿರೋದು. ಇದು ಓವನಲ್ಲೂ ಇಡ್ಬೋದು, ಕುಕ್ಕರಲ್ಲಿ ಕೇಕ್ ಮಾಡ್ತೀವಿ ಅಂದ್ರೂ ಕೂಡ ಇದನ್ನ ಯೂಸ್ ಮಾಡ್ಕೊಳ್ಬೋದು. ಸೊ ಇದು ಎಷ್ಟು ಸೇಫು, ಫುಡ್ ಗ್ರೇಡ್ ಸಿಲಿಕಾನಲ್ಲಿ ಇದು ಮಾಡಿದರೆ ಇದು ಸೇಫು. ಇದು ಫುಡ್ ಜೊತೆ ರಿಯಾಕ್ಟ್ ಕೂಡ ಆಗೋದಿಲ್ಲ. ಆ್ಯಂಡ್ ಇದ್ರ ಮೇಲೆ ನಾನ್ ಸ್ಟಿಕ್ ತವಾಗಳು ಬರುತ್ತಲ್ಲ, ನಾನ್ ಸ್ಟಿಕ್ ಪಾತ್ರೆಗಳು, ಅದರಲ್ಲಿ ಕೋಟಿಂಗ್ ಇರುತ್ತೆ ನಾನ್ ಸ್ಟಿಕ್ದು. ಆ ಕೋಟಿಂಗ್ ಹೊರಟೋದ್ರೆ ಅದು ಹಾಳಾಗುತ್ತೆ, ಮತ್ತು ಅದನ್ನು ನಾವು ಯೂಸ್ ಮಾಡೋಕ್ಕಾಗೋದಿಲ್ಲ. ಟಾಕ್ಸಿಕ್ ರಿಲೀಸ್ ಮಾಡುತ್ತೆ, ಕೆಮಿಕಲ್ ರಿಲೀಸ್ ಮಾಡುತ್ತೆ. ಸೊ ಆ ಥರ ಇದು ಆಗೋದಿಲ್ಲ. ಅಂದರೆ ಇದ್ರ ಮೇಲೆ ಯಾವುದೇ ಥರದ ಕೋಟಿಂಗ್ ಇರೋದಿಲ್ಲ. ಇದೆಲ್ಲ ಕೂಡ ಒಂದು ಫುಡ್ ಗ್ರೇಡ್ ಸಿಲಿಕಾನಲ್ಲಿ ಮಾಡಿರೋದು. ಇದರಲ್ಲಿ ಕೂಡ ಕಡಿಮೆ ಬೆಲೆದು ಜಾಸ್ತಿ ಬೆಲೆದು ಇರುತ್ತೆ. ಅದು ಯಾಕೆ ಕಡಿಮೆ ಇರುತ್ತೆ ಅಂದರೆ ಅದು ಅಷ್ಟು ಒಳ್ಳೆ ಸಿಲಿಕಾನಲ್ಲಿ ಯೂಸ್ ಮಾಡಿರಲ್ಲ, ಏನೋ ಮಿಕ್ಸ್ ಸಿಲಿಕಾನಲ್ಲಿ ಮಾಡಿರ್ತಾರೆ. ಪ್ಯೂರ್ ಸಿಲಿಕಾನಲ್ಲಿ ಮಾಡಿದರೆ ಅದು BPA ಫ್ರೀ ಅಂತ ಇರಬೇಕು. BPA ಫ್ರೀ ಅಂದರೆ ಇಟ್ಸ್ ಒನ್ ಕಾಂಪೊನೆಂಟು. ನಾವು ಪ್ಲಾಸ್ಟಿಕಲ್ಲಿ ಅದನ್ನು ನೋಡ್ತೀವಿ. ಸೊ ಅದು BPA ಫ್ರೀ ಅಂದರೆ ಇದ್ದರೆ ನೀವು ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಯಾವಾಗ ಸ್ಟಾಪ್ ಮಾಡಬೇಕು ಯೂಸ್ ಮಾಡೋದು ಅಂದರೆ ಕಟ್ ಆಗಿರುತ್ತೆ. ನಾವು ಯೂಸ್ ಮಾಡ್ತಾ ಮಾಡ್ತಾ ಇದೇನಾದ್ರು ಸ್ವಲ್ಪ ಕಟ್ ಆದರೆ, ಕಟ್ ಆಗಿರೋದನ್ನ ಮತ್ತೆ ಯೂಸ್ ಮಾಡಬಾರ್ದು, ಅದನ್ನು ಬಿಸಾಡ್ಬಿಡ್ಬೇಕು. ಆವಾಗ ಅದು ಕೆಮಿಕಲ್ ರಿಲೀಸ್ ಆಗುತ್ತೆ. ಸೊ ಇನ್ ದಿಸ್ ವೇ ಸಿಲಿಕಾನ್ ತುಂಬ ತುಂಬ ಯೂಸ್ಫುಲ್. ನನಗೆ ತುಂಬ ಇಷ್ಟ. ಎಸ್ಪೆಷಲಿ ನಾನು ಸ್ಟೀಲಲ್ಲಿ ಮಾಡಬೇಕು, ಏನಾದರೂ ಗ್ರೇವಿ ಅಥವಾ ಪಲ್ಯ ಮಾಡಬೇಕು ಅಂದಾಗ ನಾನು ಇದೇ ಥರದ್ದು ಯೂಸ್ ಮಾಡ್ತೀನಿ. ಈ ಥರದ್ದು ಸೆಟ್ ಆಫ್ 4 ಇದೆ ನನ್ನ ಹತ್ರ. ಇದು ನಾವು ಏನು ಬ್ರಷ್ ನೋಡ್ತೀವಲ್ವಾ, ಇದು ಹಾಫ್ ಪ್ಲಾಸ್ಟಿಕ್ ಇದೆ, ಇದು ಹಾಫ್ ಸಿಲಿಕಾನ್ ಇದೆ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ಅಮೆಝಾನಲ್ಲಿ ಸಿಗುತ್ತೆ, ಯಾವುದೇ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ, ನೀವು ಕೂಡ ಚೆಕ್ ಮಾಡಿ. BPA ಫ್ರೀ ಅಂತ ಇರಬೇಕು, ತೊಗೊಳ್ಳಿ. ಎಲ್ಲ ಸ್ಟೀಲ್ ಪಾತ್ರೆಗಳಿಗೆ ತುಂಬ ಒಳ್ಳೆಯದು, ತುಂಬ ಬಾಳಿಕೆನೂ ಬರುತ್ತೆ. ಈಗ ವುಡನ್ ಸ್ಪ್ಯಾಚುಲ ಆದರೆ ತೊಳಿತಾ ತೊಳಿತಾ ಅದು ಪಾಲಿಶ್ ಹೊಟ್ಟೋಗ್ಬಿಟ್ಟು ಹಳೆ ಥರ ಅನಿಸುತ್ತೆ. ಬಟ್ ಇದು ತೊಗೊಂಡಾಗ ಹೇಗಿರುತ್ತೋ ಈಗಲೂ ಕೂಡ ಹಾಗೆ ಇದೆ. ಆ್ಯಂಡ್ ಇದು ಡಿಶ್ ವಾಷರ್ ಸೇಫ್ ಕೂಡ, ನಾನು ಡಿಶ್ ವಾಷರಲ್ಲಿ ಕೂಡ ಇಡ್ಬೋದು. ಸ್ನೇಹಿತರೆ, ಸ್ಲೀಪಿಂಗ್ ಟೈಮ್. ಬಟ್ ಈ ವಿಡಿಯೋ ಕ್ಲಿಪ್ಪಿಂಗ್ ನೆನ್ನೆದು. ನೀವು ಪ್ರೀವಿಯಸ್ ವ್ಲಾಗ್ ನೋಡಿದರೆ ಗೊತ್ತಿರತ್ತೆ. ಬೆಳಿಗ್ಗೆ ನಾನು ಮಾರ್ನಿಂಗಲ್ಲಿ ಎಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದ್ಬಿಟ್ಟು ಪಿಲ್ಲೋ ಕವರ್ ಎಲ್ಲ ತೆಗೆದು ಇದನ್ನು ನೀಟ್ ಮಾಡಿದ್ದೆ. ಬಟ್ ಇನ್ನು ಹಾಕಿರಲಿಲ್ಲ, ಆಮೇಲೆ ಹಾಕೋಣ ಅಂದ್ಕೊಂಡು. ಸೊ ರಾತ್ರಿ ಈಗ ಮಲ್ಗಕ್ಕೆ ಬಂದೆ, ಡ್ರೆಸ್ ಚೇಂಜ್ ಮಾಡೋಣ ಅಂತ ಬಂದೆ. ಆಗ ನೋಡ್ತೀನಿ ಬೆಡ್ ಸ್ಪ್ರೆಡ್ಡೇ ಹಾಕಿರಲಿಲ್ಲ. ಸೊ ಬೆಡ್ ಸ್ಪ್ರೆಡ್ ಹಾಕಿ ಪಿಲ್ಲೋ ಕವರ್ಸ್ನೆಲ್ಲ ಹಾಕ್ತಾ ಇದ್ದೀನಿ. ಹಾಗೆ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ, ನನ್ನ ಸ್ಕಿನ್ ಕೇರ್ ತುಂಬ ಜನ ಕೇಳ್ತಾ ಇದ್ದೀರಾ, ಅದನ್ನು ಶೇರ್ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಅದಕ್ಕೆ ಈ ವಿಡಿಯೋ ಕ್ಲಿಪ್ಪಿಂಗ್ನ ಮಾಡಿದೆ. ಬಟ್ ತುಂಬಾ ಲೆಂತಿ ಆಗಿಬಿಟ್ಟಿತ್ತು. ಹಾಗಾಗಿ ಇವತ್ತು ಆ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನನ್ನ ನೈಟ್ ಸ್ಕಿನ್ ಕೇರ್ ರುಟೀನ್ ಇದೆ. ಸೊ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನು ಪ್ರೀವಿಯಸ್ ವ್ಲಾಗಲ್ಲೇ ನೋಡಿದ್ದೀರಾ, ನಾನು ಏನೆಲ್ಲ ಅಪ್ಲೈ ಮಾಡ್ತೀನಿ ಅಂತ. ಸೊ ಹೋಲ್ ಡೇ ಇನ್ನೇನು ಅಪ್ಲೈ ಮಾಡೋದಿಲ್ಲ ನಾನು. ಒಂದು ಇಂಪಾರ್ಟೆಂಟ್ ಥಿಂಗ್ ಅದ್ರ ಜೊತೆ ಅಂದರೆ, ನೀವು ಸ್ಕಿನ್ಗೇನೋ ಕೇರ್ ಮಾಡ್ತಾ ಇದ್ದೀರಾ, ನಿಮ್ಮ ಬಾಡಿಗೂ ಕೂಡ ಕೇರ್ ಮಾಡಬೇಕು. ದಟ್ ಈಸ್ ಕೀಪ್ ಹೈಡ್ರೇಟೆಡ್. ಸಮ್ಮರ್ ಇರೋದ್ರಿಂದ ತುಂಬ ಡ್ರೈನೆಸ್ ಆಗುತ್ತೆ. ನಿಮ್ಮ ಲಿಪ್ ಒಣಗ್ತಾ ಇದೆ, ಲಿಪ್ ಒಣಗಿದೆ, ಡ್ರೈ ಆಗಿದೆ ಅಂದರೆ ನಿಮಗೆ ಬಾಡಿಯಲ್ಲಿ ನೀರಿನ ಕಡಿಮೆ ಇದೆ ಅಂತ ಅರ್ಥ. ಸೊ ನೀರು ಆದಷ್ಟು ಜಾಸ್ತಿ ಕುಡೀರಿ. ನೋಡಿ ನಿಮ್ಮ ಲಿಪ್ ಹೇಗೆ ಸಾಫ್ಟ್ ಇರುತ್ತೆ ಅಂತ ಹೇಳಿಬಿಟ್ಟು. ಬೆಳಗ್ಗೆಯಿಂದ ಬೆಡ್ಶೀಟ್ ಹಾಕೋದನ್ನು ಮರ್ತ್ಬಿಟ್ಟಿದೆ. ಆಮೇಲೆ ಅಂದ್ಕೊಂಡು ಸಾನೋ ಜೊತೆ ಕುತ್ಕೊಂಡ್ಬಿಟ್ಟಿದೆ. ಸೊ ಈಗ ಹಾಕಿದೆ. ಈಗ ಡ್ರೆಸ್ ಚೇಂಜ್ ಮಾಡಿ ಮಲಗ್ತೀನಿ. ಶಕೆಗೆ ಮುಖ ಎಲ್ಲ ಜಿಡ್ಡು. ಓಕೆ, ನನ್ನ ನೈಟ್ ಸ್ಕಿನ್ ಕೇರಲ್ಲಿ ನಾನು ಹೋಮ್ ಮೇಡ್ ಸೀರಮ್ನ ಅಪ್ಲೈ ಮಾಡ್ತೀನಿ. ಇದು ಹೇಗೆ ಮಾಡೋದು ಅಂತ ಬನ್ನಿ ನಿಮಗೆ ಶೇರ್ ಮಾಡ್ತೀನಿ. ಮೊದಲಿಗೆ ಒಂದು ಕಂಟೈನರ್ ತೊಗೊಳ್ಬೇಕು. ಆ ಕಂಟೈನರ್ ನಾನು ಈ ಥರ ರೋಲ್ ಆನ್ ತೊಗೊಂಡಿದ್ದೀನಿ. ಯಾಕೆ ಅಂದರೆ ಇದು ತುಂಬಾ ಜಿಡ್ಡು. ಇದರಲ್ಲಿ ಗ್ಲಿಸರಿನ್ ಇರುತ್ತೆ, ಅದು ಸ್ವಲ್ಪ ಅಂಟಂಟು ಜಿಡ್ಡು ಅಂತ ಅನಿಸುತ್ತೆ. ಜಿಡ್ಡಿರೋದಿಲ್ಲ ಆ್ಯಕ್ಚುಲಿ, ಅದು ಜಿಡ್ಡೆಲ್ಲ ಅಂಟಂಟಿರುತ್ತೆ. ಅದಕ್ಕೆ ಏನು ಮಾಡ್ತೀನಿ, ರಾತ್ರಿ ಹೊತ್ತು ಹೀಗೆ ಎಲ್ಲ ಕಡೆನೂ ಅಪ್ಲೈ ಈ ಥರ ಮಾಡಿಬಿಡ್ತೀನಿ. ಸೊ ಕೈಯಲ್ಲಿ ಮುಟ್ಟೋದಕ್ಕೆ ಹೋಗೋದಿಲ್ಲ. ಹೀಗೆ ಅಪ್ಲೈ ಮಾಡಿಬಿಟ್ಟು ಹಾಗೆ ಮಲಗ್ತೀನಿ. ನಾಳೆ ಬೆಳಗ್ಗೆ ಎದ್ದು ಫೇಸ್ ವಾಶ್ ಮಾಡ್ತೀನಿ ಅಷ್ಟೇ. ಈಗ ಇದಕ್ಕೆ ಏನೇನು ಬೇಕು ಅಂದರೆ, ಒಂದು ಗ್ಲಿಸರಿನ್ ನಿಮಗೆ ಈ ಥರ ಬಾಟಲಲ್ಲಿ ಸಿಗುತ್ತೆ, ಚಿಕ್ಕದು ದೊಡ್ಡದು, ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ಇನ್ನು ಒಂದು ರೋಸ್ ವಾಟರು, ಇನ್ನು ಒಂದು ಅಲೋವೆರಾ ನೀವು ಯಾವುದಾದ್ರೂ ತೊಗೊಳ್ಬೋದು. ನಾನು VLCCದು ಯೂಸ್ ಮಾಡ್ತೀನಿ, ಪತಂಜಲಿದು ಯೂಸ್ ಮಾಡ್ತೀನಿ. VLCCದು ನನಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಅದೇನೋ ಗೊತ್ತಿಲ್ಲ, ಬೇರೆದು ಯೂಸ್ ಮಾಡಿದಾಗ ಅಷ್ಟು ಎಫೆಕ್ಟ್ ಕಾಣೋದಿಲ್ಲ ನನಗೆ. ಅಂದರೆ ಇದನ್ನು ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂದರೆ, ಇದು ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ, ಸಾಫ್ಟ್ ಆ್ಯಂಡ್ ಸಪಲ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಡ್ರೈ ಆಗೋದಕ್ಕೆ ಬಿಡೋದಿಲ್ಲ.
ಒಂಥರ ಗ್ಲೋ ಬರುತ್ತೆ. ದಿನ ಯೂಸ್ ಮಾಡಿದ್ರೆ ಒಂದು ವಾರದಲ್ಲೇ ನಮ್ಮ ಫೇಸ್ ನಮಗೇನೆ ಅದು ಒಂಥರ ಕ್ಲಿಯರ್ ಆಗಿದೆ, ಗ್ಲೋ ಇದೆ ಅಂತ ಅನಿಸುತ್ತೆ. ದಿಸ್ ಈಸ್ ಸೂಟಬಲ್ ಫಾರ್ ನಾರ್ಮಲ್, ಡ್ರೈ ಆ್ಯಂಡ್ ವೆರಿ ಡ್ರೈ ಸ್ಕಿನ್. ವೆರಿ ಡ್ರೈ ಸ್ಕಿನ್ ಇರೋರು ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಬರುತ್ತೆ, ಅದು ಒಂದು ಶೀಟಲ್ಲಿ 10 ಇರುತ್ತೆ, ಅದನ್ನು ತೊಗೊಳ್ಬೇಕು. ಸೊ ಎವ್ರಿ ಟೈಮು ಒಂದೊಂದು ಸ್ಪೂನ್ ನಾವು ಹಾಕ್ಕೊಂಡು ಮಿಕ್ಸ್ ಮಾಡಿದಾಗ ಅದ್ರ ಜೊತೆ ಒಂದು ಕ್ಯಾಪ್ಸೂಲ್ನ ಹಾಕ್ಕೊಂಡು ಯೂಸ್ ಮಾಡಬೇಕು. ಸ್ಕಿನ್ ರಿಪೇರ್ ಮಾಡುತ್ತೆ. ಅದು ಏನಾದರೂ ಬ್ರೇಕ್ಔಟ್ಸ್ ಆಗಿದ್ರೆ ಸ್ಕಿನ್ ರಿಪೇರ್ ಮಾಡಿಬಿಟ್ಟು ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟೇ. ತುಂಬ ಸರಿ ಕೇಳಿದ್ರಿ ಹೋಮ್ ಮೇಡ್ ಸೀರಮ್ ಒಂದು ಸಾರಿ ತೋರಿಸಿ ಅಂದ್ಬಿಟ್ಟು. ಇಷ್ಟು ನಾನು ದಿನ ರಾತ್ರಿ ಯೂಸ್ ಮಾಡೋದು. ಇದು ರಾತ್ರಿ ಹೊತ್ತು ಯೂಸ್ ಮಾಡಿದ್ರೆ ಸಾಕು, ಇನ್ನೇನು ಬೇಕಾಗಿರೋದಿಲ್ಲ. ಇದನ್ನೇ ನಾನು ಕಣ್ಣು ಸುತ್ತಾನು ಕೂಡ ಹಚ್ತೀನಿ. ಕಣ್ಣು ಮುಚ್ಚಿಬಿಟ್ಟು ಅದ್ರ ಸುತ್ತಾನು ಹಾಗೆ ಇಲ್ಲೆಲ್ಲ ಹಚ್ಚಿರ್ತೀನಲ್ಲ ಅದರಲ್ಲೇ ಮಸಾಜ್ ಮಾಡ್ಕೊಳ್ತೀನಿ, ಸಾಕಾಗುತ್ತೆ. ಮತ್ತು ಡ್ರೈ ಲಿಪ್ಸ್ಗೆ ಡೈಲಿ ನಾನು 2 ಸಾರಿ ಲಿಪ್ ಬಾಮ್ ಹಚ್ಕೊಳ್ತೀನಿ ಅಷ್ಟೇ. ಇನ್ನು ಈಗ ಬೆಳಿಗ್ಗೆ ನಾನು ಲೋಷನ್ ಹಚ್ಚಿರಲಿಲ್ಲ, ಯಾಕಂದರೆ ಲೆಗ್ಗಿಂಗ್ ಹಾಕ್ಬಿಟ್ಟಿದೆ ಅಂತ ಹೇಳಿಬಿಟ್ಟು. ಈಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಲೋಷನ್ನು ಮತ್ತೊಂದು ಸಾರಿ ಕಾಲಿಗೆ ಹಚ್ಬಿಟ್ಟು ಮಲ್ಕೊಳ್ತೀನಿ ಸ್ನೇಹಿತರೆ. ಸೊ ಹೀಗಿತ್ತು ನಮ್ಮ ದಿನ ಬೆಳಗ್ಗಿಂದ ರಾತ್ರಿ ತನಕ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ. ನೀವು ಎಷ್ಟು ಲೈಕ್ ಮಾಡ್ತೀರೋ ಆಗ ನನಗೆ ಗೊತ್ತಾಗುತ್ತೆ ನೀವು ಇಷ್ಟಪಟ್ಟು ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಿಮಗೆ ಏನಾದರೂ ಇನ್ಫೋ ಬೇಕಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಸೊ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ. ಬೈ ಬೈ ಸ್ನೇಹಿತರೆ. ಬನ್ನಿ ಸಾನು ಇನ್ನೂ ಓದ್ತಾನೇ ಇದ್ದಾಳೆ, ಮುಗ್ದಿಲ್ಲ. Bye bye.